ಎಸ್, ಒಡೆಯರ್ ವಂಶಸ್ಥರು ಯಾವ ರೀತಿ ಜನಾನುರಾಗಿ ಆಗಿದ್ದರು ಅನ್ನೋದ್ರ ಬಗ್ಗೆ ಪ್ರೊಫೆಸರ್ ಸದಾಶಿವ ಅವರು ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋದರು. ಅವರು ಮಾತನಾಡ್ತಿರುವಾಗ ಅವರ ಒಂದೊಂದು ಅಂಶಗಳಲ್ಲಿ ಕೂಡ ಒಂದೊಂದು ಪಾಯಿಂಟ್ಗಳಲ್ಲಿ ಕೂಡ ಎಷ್ಟು ಅದ್ಭುತವಾದಂಥ ವ್ಯಕ್ತಿತ್ವವನ್ನು ಮೈಸೂರು ಮಹಾರಾಜರು ಒಡೆಯರು ಯಾವ ರೀತಿ ಹೊಂದಿದ್ರು ಅನ್ನೋದು ನಮಗೆ ಸ್ಪಷ್ಟವಾಗಿ ಅರ್ಥವಾಗ್ತಾ ಇತ್ತು. ಅಷ್ಟು ಮಾತ್ರ ಅಲ್ಲ, ಅವರ ಯೋಜನೆಗಳನ್ನು, ಆವಿಷ್ಕಾರಗಳನ್ನು, ರೂಪುರೇಷೆಗಳನ್ನು ಅಥವಾ ಅವರ ಮುಂದೆ ಇದ್ದಂಥ ಸವಾಲುಗಳನ್ನು ಅವರು ಯಾವ ರೀತಿ ಸಮರ್ಥವಾಗಿ ಮೆಟ್ಟಿ ನಿಂತರು, ಯೋಜನೆಗಳನ್ನು ಯಾವ ರೀತಿ ಜಾರಿಗೆ ತಂದರು ಅನ್ನೋದನ್ನು ಗಮನಿಸ್ತಾ ಹೋಗೋಣ ಬನ್ನಿ. ನಾನು ಆವಾಗಲೇ ಸಾಕಷ್ಟು ಅಂಶಗಳ ಬಗ್ಗೆ ಒಂದು ಗ್ರಾಫಿಕ್ಸ್ ಪ್ಲೇಟನ್ನು ತೋರಿಸ್ತಾ ಇದ್ದೆ. ನಂತರದಲ್ಲಿ ಅದನ್ನು ಕಂಟಿನ್ಯೂ ಮಾಡ್ತಾ 1840ಯಲ್ಲಿ ಮೊದಲ ಮುದ್ರಣಾಲಯ ಪ್ರಿಂಟಿಂಗ್ ಪ್ರೆಸ್ಸನ್ನು ಶುರು ಮಾಡಿದ್ರು. ಅಂಬಾ ವಿಲಾಸ ಪ್ರೆಸ್ ಅಂತ ಅದಕ್ಕೆ ಹೆಸರನ್ನು ಕೊಟ್ಟರು. 1862 ಬೆಂಗಳೂರು ಪುರಸಭೆ ಟೌನ್ ಹಾಲ್ ಅಂತ ಏನು ಕರಿತೀವಿ ನಾವು, 1862ರಲ್ಲಿ ಬೆಂಗಳೂರಿನ ಪುರಸಭೆ ಅಸ್ತಿತ್ವಕ್ಕೆ ಬಂತು. 1881 ಇತರ ಪಟ್ಟಣಗಳಿಗೂ ಕೂಡ ಪುರಸಭೆ ಕಾಯ್ದೆ ವಿಸ್ತರಣೆ ಮಾಡಲಾಯಿತು. 1871ರಲ್ಲಿ ದೇವಸ್ಥಾನಗಳಿಗೆ ಮುಜರಾಯಿ ವಿಭಾಗವನ್ನು ಸ್ಥಾಪನೆ ಮಾಡಲಾಯಿತು. ಈಗಲೂ ಕೂಡ ಮುಜರಾಯಿ ಇಲಾಖೆಗಳನ್ನು ನಾವು ನಿಭಾಯಿಸಿಕೊಂಡು ಬರ್ತಾ ಇದ್ದೇವೆ. 1871ನಲ್ಲಿ ಮೊದಲ ಬಾರಿಗೆ ಸೆನ್ಸಸ್ ಮಾಡಿಸಿದ್ರು. ರಾಜ್ಯದಲ್ಲಿ ಎಷ್ಟು ಜನ ಇದ್ದಾರೆ, ಅವರಿಗೆ ಯಾವ್ಯಾವ ಯೋಜನೆಗಳು ಯಾವ ರೀತಿ ಸಮರ್ಪಕವಾಗಿ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಮಾಡಿಸಿದ್ರು. 1881ರಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನು ಕೂಡ ಸ್ಥಾಪನೆ ಮಾಡಿದಂಥವರು ಮೈಸೂರು ರಾಜರು. ಇನ್ನು 1890ರಲ್ಲಿ ದಲಿತರಿಗೆ ಪ್ರತ್ಯೇಕವಾದಂಥ ಶಾಲೆಯನ್ನು ಶುರು ಮಾಡಿದಂಥವರು ಕೂಡ ಮೈಸೂರು ಮಹಾರಾಜರ ವಂಶಸ್ಥರು. 1892 ತಾಂತ್ರಿಕ ಶಿಕ್ಷಣ ಶಾಲೆ, ಶಿಕ್ಷಣದ ಬಗ್ಗೆ ಕೊಟ್ಟಂಥ ಮಹತ್ವದ ಬಗ್ಗೆ ಮಾತನಾಡ್ತಾ ಇದ್ವಿ. 1892ಅಲ್ಲಿನೇ ಟೆಕ್ನಿಕಲ್ ಎಜುಕೇಷನ್ ಸೆಂಟರ್ನ ಶುರು ಮಾಡಿದ್ರು. 1892ಲಿ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಶುರು ಮಾಡಿದಂಥವರು ಕೂಡ ಮೈಸೂರು ಮಹಾರಾಜರೇ. ಇದ್ರ ಬಗ್ಗೆ ನಾನು ಆವಾಗಲೇ ಪ್ರಸ್ತಾಪ ಮಾಡ್ತಾ ಇದ್ದೆ. ಸದಾಶಿವ ಅವರು ಕೂಡ ಸಾಕಷ್ಟು ಇನ್ಸೈಟ್ಸ್ ಕೊಡ್ತಿದ್ರು. 1894 ಅಪ್ರಾಪ್ತ ಬಾಲಕಿಯರ ವಿವಾಹ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದರು. ಆ್ಯಂಡ್ ಕೃಷಿ ಬಗ್ಗೆ ಅವರಿಗೆ ಎಷ್ಟರ ಮಟ್ಟಿಗೆ ಒಲವಿತ್ತು, ಅನ್ನದಾತನ ನೋವುಗಳನ್ನು, ಸಂಕಷ್ಟಗಳನ್ನು ಪರಿಹಾರ ಮಾಡುವಂಥ ಪ್ರಯತ್ನ ಮಾಡಿದರು ಅನ್ನೋದಕ್ಕೆ 1894ರಲ್ಲಿ ಕೃಷಿ ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ರು. 1898 1907 ವಾಣಿ ವಿಲಾಸ ಸಾಗರ ಜಲಾಶಯ ನಿರ್ಮಾಣವಾಯಿತು ಈ ಒಂದು ಅವಧಿಯಲ್ಲಿ. ಸಾವಿರದ 1902 ಇಟ್ಸ್ ಎ ಲ್ಯಾಂಡ್ ಮಾರ್ಕ್ ಡೇ ಏಷ್ಯಾದಲ್ಲಿ. ಇಯರ್ ಆ್ಯಕ್ಚುಲಿ ಶಿವನ ಸಮುದ್ರದಲ್ಲಿ ವಿದ್ಯುತ್ ಉತ್ಪಾದನೆ ಇಡೀ ಏಷ್ಯಾಗೆ ಮಾದರಿಯಾಗಿ ನಿಂತ್ಕೊಂಡಿದ್ದು ಮೈಸೂರು ಸಂಸ್ಥಾನ. 1903 ಮೈಸೂರು ನಗರಾಭಿವೃದ್ಧಿ ಮಂಡಳಿಯನ್ನು ಕೂಡ ಸ್ಥಾಪನೆ ಮಾಡಿದಂಥವರು ಮೈಸೂರು ಮಹಾರಾಜರು. 1905 ಆಗಸ್ಟ್ 3ನೇ ತಾರೀಕು, ಆವಾಗಲೇ ಹೇಳ್ತಾ ಇದ್ದೆ, ಇಡೀ ಏಷ್ಯಾದಲ್ಲೇ ಮೊದಲ ಬಾರಿಗೆ ವಿದ್ಯುತ್ ಸಂಪರ್ಕ ಸಿಕ್ಕಿದ್ದು ಯಾವ ನಗರಕ್ಕೆ ಅಂದರೆ ಹೆಮ್ಮೆಯಿಂದ ನಾವು ಹೇಳ್ಕೊಳ್ಬೇಕು, ಬೆಂಗಳೂರು ನಗರಕ್ಕೆ ಅಂತ. 1906 ಮೈಸೂರು ನಗರಕ್ಕೆ ವಿದ್ಯುತ್ ಸಂಪರ್ಕ. ಬೆಂಗಳೂರು 1905ರಲ್ಲಿ ಆಯಿತು. ಅದಾದ ಒಂದು ವರ್ಷದಲ್ಲಿ 1906ಅಲ್ಲೇ ಮೈಸೂರಿಗೆ ಬಂತು. 1909ನಲ್ಲಿ ದೇವದಾಸಿ ಪದ್ಧತಿಯನ್ನು ನಿಷೇಧಗೊಳಿಸಲಾಯಿತು. ದೇವದಾಸಿಯರನ್ನು ಅತ್ಯಂತ ನಿಕೃಷ್ಟವಾಗಿ ಕಾಣುವಂಥ ಒಂದು ಪದ್ಧತಿ ಇತ್ತು. 1911 ಹಾಗೂ 1931 ಇಸ್ವಿಯ ನಡುವಿನಲ್ಲಿ ಕೃಷ್ಣರಾಜಸಾಗರ ಅಣೆಕಟ್ಟೆ ನಿರ್ಮಾಣ. ಸರ್ ಎಂ ವಿಶ್ವೇಶ್ವರಯ್ಯನವರ ಪಾತ್ರ ಅತೀ ಮುಖ್ಯವಾದದ್ದು. ಇದನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ನೆನೆಸ್ಕೊಳ್ಳೇಬೇಕಾಗತ್ತೆ. ಅದರ ಜೊತೆಗೆ ಈ ಒಂದು KR ಅಣೆಕಟ್ಟೆಯನ್ನು ಕಟ್ಟುವಾಗ ಮೈಸೂರು ರಾಜರು ಪಟ್ಟಂಥ ಶ್ರಮ ಎಷ್ಟರ ಮಟ್ಟಿಗಿದೆ, ಅವರ ಕೊಡುಗೆ ಎಷ್ಟರ ಮಟ್ಟಿಗಿದೆ, ಇಟ್ಸ್ ಅನ್ ಅಬ್ಸಲ್ಯೂಟ್ ಮಿರಾಕಲ್ ಆ್ಯಕ್ಚುಲಿ. ಆ್ಯಂಡ್ 1913ರಲ್ಲಿ ಮೈಸೂರು ಬ್ಯಾಂಕ್ ಸ್ಥಾಪನೆ ಮಾಡಲಾಯಿತು. 1915ರಲ್ಲಿ ಕನ್ನಡಕ್ಕೆ ಅವರು ಸಾಕಷ್ಟು ಮಹತ್ವ ಕೊಡುವಂಥ ಪ್ರಯತ್ನ ಮೊದಲಿಂದ ಕೂಡ ಮಾಡ್ತಿದ್ರು. ಅದಕ್ಕೆ ಪೂರಕ ಅನ್ನುವಂತೆ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಿದರು. 1916 ಜುಲೈ 22ರಂದು ಮೈಸೂರು ಮೈಸೂರು ವಿಶ್ವವಿದ್ಯಾಲಯವನ್ನು ಕೂಡ ಸ್ಥಾಪನೆ ಮಾಡಿದಂಥವರು ಮಹಾರಾಜರು. ಹಾಗೂ 1916ರಲ್ಲಿ ಶ್ರೀಗಂಧದ ಎಣ್ಣೆ ಕಾರ್ಖಾನೆ ಸ್ಥಾಪನೆ ಮಾಡಲಾಯಿತು. ಈಗಲೂ ಕೂಡ ಸ್ಯಾಂಡಲ್ವುಡ್ ಹೆವೆನ್ ಅಂತ ಏನು ಕರಿತೀವಿ ಕರ್ನಾಟಕವನ್ನು, ಎಸ್ಪೆಷಲಿ ಮೈಸೂರನ್ನು, ಅದಕ್ಕೆ ಕಾರಣೀಭೂತರು ಮೈಸೂರು ಮಹಾರಾಜರು. 1916 ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಸ್ಥಾಪನೆ ಮಾಡಿದರು. 1918 ರೇಷ್ಮೆ ಕಾರ್ಖಾನೆ ಸ್ಥಾಪನೆಯಾಯಿತು. 1918ರಲ್ಲಿ
ಗ್ರಾಮ ಪಂಚಾಯಿತಿಗಳನ್ನು ಸ್ಥಾಪನೆ ಮಾಡಿದಂಥ ಹೆಗ್ಗಳಿಕೆ ಕೂಡ ಮೈಸೂರು ಮಹಾರಾಜರಿಗೆ ಸಲ್ಲುತ್ತೆ. 1921 ಮೈಸೂರು ಕಬ್ಬಿಣ ಉಕ್ಕು ಕಾರ್ಖಾನೆ ಆರಂಭವಾಯಿತು. ಮೈಸೂರು ಕಾಗದ, ಮೈಸೂರು ಪೇಪರ್ ಫ್ಯಾಕ್ಟ್ರಿ ಅಂತ ಇವತ್ತಿಗೂ ಕೂಡ ಫೇಮಸ್ ಅದು. 1927 ಬ್ರೈಲ್ ಅಕ್ಷರ ವಿನ್ಯಾಸದ ಪ್ರಿಂಟಿಂಗ್ ಪ್ರೆಸ್. ಪಾಪ ಅಂಥರಿಗೆ ಕಣ್ಣು ಕಾಣಿಸದೇ ಇರೋಂಥವ್ರಿಗೆ ಬ್ರೈಲ್ ವಿನ್ಯಾಸವನ್ನು ಅವರು ಅಳವಡಿಸಿಕೊಂಡು ಅವರಿಗೆ ಓದೋಕ್ಕೆ ಸಹಾಯವಾಗುವಂತೆ ಮಾಡಿಕೊಟ್ಟಂಥವರು ಮೈಸೂರು ಮಹಾರಾಜರು. ಬಟ್ ಆಫ್ಟರ್ ಆಲ್ ಅಟ್ ದಿ ಲಾಸ್ಟ್ 1947ನಲ್ಲಿ ಎಲ್ಲ ಮಹಾರಾಜರ ಸಂಸ್ಥಾನಗಳು ಸ್ವತಂತ್ರ ಭಾರತದಲ್ಲಿ ವಿಲೀನವಾಯಿತು. ಈಗ ನಾನು ಮತ್ತೆ ಪ್ರೊಫೆಸರ್ ಕೆ ಸದಾಶಿವ ಅವರನ್ನು ಸಂಪರ್ಕ ಮಾಡ್ತೇನೆ. ಸರ್, ಇಲ್ಲಿ ಒಂದು ನನಗೆ ತುಂಬ ಅದ್ಭುತವಾಗಿರುವಂಥ ಅವರ ರೂಪುರೇಷೆಗಳ ಬಗ್ಗೆ ನಾನು ಮಾತನಾಡ್ತಾ ಇರುವಾಗ ಇಲ್ಲಿ ಪ್ರಸ್ತಾಪ ಮಾಡಲೇಬೇಕಾಗತ್ತೆ. 1894 ಕೃಷಿ ಬ್ಯಾಂಕ್ ಸ್ಥಾಪನೆ. ಅಂದರೆ ಕೃಷಿ ಬಗ್ಗೆ ಆಗ ಇದ್ದಂಥ ಅವರ ಕಳಕಳಿ, ಅನ್ನದಾತರ ಬಗ್ಗೆ ಇದ್ದಂಥ ಕಾಳಜಿ ನಿಜಕ್ಕೂ ಅದ್ಭುತ ಅನ್ನಿಸ್ತೆ ಸರ್. ಏನಾದರೂ ಹೊಸ ಹೊಸ ಯೋಜನೆಗಳನ್ನು ಜಾರಿಗೆ ತರುವಂಥ ಪ್ರಯತ್ನ ಪಟ್ರ ಕೃಷಿಕರಿಗೆ, ರೈತರಿಗೆ, ಅನ್ನದಾತರಿಗೆ ಆಗ? ನೋಡಿ, 1894ಕ್ಕೆ ಮೊದಲು ರೈತರಿಗೆ ಸಾಲ ಕೊಡುವಂತಹ ಯಾವುದೇ ವ್ಯವಸ್ಥೆ ಇರಲಿಲ್ಲ. 1894ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೈಸೂರು ರಾಜ್ಯ ಕೃಷಿ ಬ್ಯಾಂಕ್, ಅಗ್ರಿಕಲ್ಚರಲ್ ಬ್ಯಾಂಕ್ಸ್ ಅಂತ ಅಂದ್ಬಿಟ್ಟು ಮೊದಲು 2 ಶ್ರೀರಂಗಪಟ್ಟಣದ ಹತ್ತಿರ ಇರುವಂತಹ 2 ಹಳ್ಳಿಗಳಲ್ಲಿ ಆರಂಭಿಸ್ತು. ಆನಂತರ ಅದು 127 ಶಾಖೆಗಳನ್ನು ಇಡೀ ರಾಜ್ಯದಾದ್ಯಂತ ಕೃಷಿ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಿ ಕೃಷಿಕರಿಗೆ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿತು. ಅದಕ್ಕೆ ಆ ಕಾಲದಲ್ಲೇ ಸುಮಾರು 12.5-13 ಲಕ್ಷ ರೂಪಾಯಿಗಳನ್ನು ಈ ಕೃಷಿ ಬ್ಯಾಂಕ್ಗಳಲ್ಲಿ ರಾಜ್ಯವೇ ಸಾಲ ಕೊಟ್ಟು ಆ ಸಾಲದ ಹಣವನ್ನು ಕೃಷಿಕರಿಗೆ ತಲುಪಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಿತು. ಅಂದರೆ ಭಾರತ ದೇಶದಲ್ಲೇ ಕೃಷಿಕರಿಗೆ ಸಾಲ ಸೌಲಭ್ಯವನ್ನು ಕೊಡುವಂತಹ ಒಂದು ಅವಕಾಶವೇ ಇಲ್ಲದಂಥ ಸಂದರ್ಭದಲ್ಲಿ ಮೈಸೂರು ರಾಜ್ಯ ಆ ಥರದ ಅನೇಕ ಪ್ರಗತಿಪರ ಒಂದು ಚಿಂತನೆಗಳನ್ನು ಮಾಡಿತು. ಆನಂತರ ಈ ಇಡೀ ಕೃಷಿಯ ಅಭಿವೃದ್ಧಿಗೆ, ದೂರಗಾಮಿ ಅಭಿವೃದ್ಧಿಗಳಿಗಾಗಿ ದೀರ್ಘಾವಧಿ ಸಾಲಗಳನ್ನು ಕೊಡುವಂತಹ ಒಂದು ಪ್ರಯತ್ನಗಳನ್ನು ಸಹ ಮಾಡಿತು. ಆದರೆ ಕೃಷಿ ಬ್ಯಾಂಕ್ಗಳಿಗೆ ಏನು 12.5-13 ಲಕ್ಷ ರೂಪಾಯಿಗಳನ್ನು ಮೈಸೂರು ಸರ್ಕಾರ ಕಡಿಮೆ ಬಡ್ಡಿ ದರದಲ್ಲಿ ಪೂರೈಸಿತು, ಆ ಸಂದರ್ಭದಲ್ಲಿ ನಮ್ಮ ಮೈಸೂರು ಸಂಸ್ಥಾನದ ರೈತರು ಅದನ್ನು ದುರುಪಯೋಗಪಡಿಸ್ಕೊಂಡು ಮೈಸೂರು ರಾಜ್ಯದ ಮತ್ತು ಒಡೆಯರ ಒಂದು ಉದಾತ್ತವಾದ ಚಿಂತನೆಗಳನ್ನು ಅನುಷ್ಠಾನಗೊಳಿಸ್ಕೊಳ್ಳೋದಕ್ಕೆ ಮತ್ತು ಅದನ್ನು ಸರಿಯಾಗಿ ಸದುಪಯೋಗಪಡಿಸ್ಕೊಳ್ಳೋದಕ್ಕೆ ವಿಫಲರಾದರು. ಆನಂತರ ಕೃಷಿ ಬ್ಯಾಂಕ್ಗಳು ವೈಫಲ್ಯಗೊಂಡಿದ್ದರಿಂದ ನಂತರ ಕೋಆಪರೇಟಿವ್ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಿತು. ಕೋಆಪರೇಟಿವ್ ಒಂದು ಆ್ಯಕ್ಟನ್ನೇ ತಂದು, ಸಹಕಾರಿ ಕಾಯ್ದೆಯನ್ನು ಜಾರಿಗೆ ತಂದು, ಆ ಮೂಲಕ ಕೃಷಿ ಬ್ಯಾಂಕ್ಗಳು ವೈಫಲ್ಯಗೊಂಡಂತಹ ಸ್ಥಾನದಲ್ಲಿ ಕೋಆಪರೇಟಿವ್ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಿ, ಆ ಕೋಆಪರೇಟಿವ್ ಬ್ಯಾಂಕ್ಗಳ ಮೂಲಕ ಮತ್ತು ಕೃಷಿ ಬ್ಯಾಂಕ್ಗಳಲ್ಲಿ ಹಿಂದೆ ಆಧುನಿಕವಾದಂತಹ ಕೃಷಿ ಸಲಕರಣೆಗಳು, ಉತ್ತಮವಾದಂಥ ತಳಿಯ ಬೀಜ, ರಾಸಾಯನಿಕ ಗೊಬ್ಬರಗಳು, ಇವುಗಳನ್ನೆಲ್ಲ ಭಾಳ ಕಡಿಮೆ ಬಡ್ಡಿ ದರದಲ್ಲಿ ರೈತರಿಗೆ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ರು. ಆ ಕಾಲಕ್ಕೆ ಮೈಸೂರು ರಾಜ್ಯ ಎಷ್ಟರ ಮಟ್ಟಿಗೆ ಪ್ರಗತಿಪರ ಆಯಿತು ಅಂತಂದರೆ, ಕೋಆಪರೇಟಿವ್ ಮೂವ್ಮೆಂಟ್ ಅಂತ ನಾವೇನು ಸ್ವಾತಂತ್ರ್ಯ ನಂತರ ಘೋಷಿಸ್ತೇವೆ, ಆ ಥರದ ಸಹಕಾರ ಚಳುವಳಿ ಮೈಸೂರು ಒಡೆಯರ ಕಾಲದಲ್ಲಿ 19ನೇ ಶತಮಾನದ ಅಂತ್ಯಭಾಗದಲ್ಲೇ ಸಾಧನೆ ಮಾಡಿದ್ದನ್ನು ನಾವು ಕಾಣ್ಬೋದು. ಈ ಕೋಆಪರೇಟಿವ್ ಮೂವ್ಮೆಂಟ್ ಅಂತೂ ಭಾಳ ಚೆನ್ನಾಗಿ ಯಶಸ್ವಿಯಾಗಿ ಅನೇಕ ಈ ಸಹಕಾರಿ ಬ್ಯಾಂಕುಗಳ ಸ್ಥಾಪನೆಗಳು ರೈತರಿಗೆ ಬೇಕಾಗುವಂತಹ ಎಲ್ಲ ಸಾಲ ಸೌಲಭ್ಯ ಮತ್ತು ಈ ಸಹಕಾರಿ ಬ್ಯಾಂಕ್ಗಳ ಮೂಲಕ ಆಗ ಪ್ರಪಂಚದಲ್ಲಿ ದೊರೆಯುತ್ತಾ ಇದ್ದಂಥ ಆಧುನಿಕವಾದಂತಹ ಎಲ್ಲವನ್ನ ರೈತರಿಗೆ ಒದಗಿಸುವಂಥ ಒಂದು ಪ್ರಯತ್ನವನ್ನು ಮೈಸೂರು ಸರ್ಕಾರ ಮಾಡಿತ್ತು ಅನ್ನೋದು ಗಮನಾರ್ಹ. ಸರ್, ಈಗ ಸ್ವತಂತ್ರ ಭಾರತದಲ್ಲಿ ಈ ಎಲ್ಲ ರಾಜರ ಸಂಸ್ಥಾನಗಳು ವಿಲೀನವಾದ ನಂತರದಲ್ಲಿ ನಿಮಗೆ ಒಂದು ವಿಚಾರ ನೆನಪಿರ್ಬೋದು, ನಿಜಾಮರು ಸಂಸ್ಥಾನಗಳನ್ನು ಕೊಡೋದಕ್ಕೆ ನಿರಾಕರಿಸಿದ್ರು, ಅದಾದ ಮೇಲೆ ಸಂಸ್ಥಾನಗಳನ್ನು ಕೊಟ್ಟರು. ಆಲ್ ರೈಟ್, ಆ ವಿಚಾರ ಆ ಕಡೆ ಇಟ್ಟು ಮಾತಾಡೋದಾದರೆ, ಮೈಸೂರು ಮಹಾರಾಜರ ಸಂಸ್ಥಾನ ವಿಲೀನವಾದ ನಂತರದಲ್ಲಿ ಬೇರೆ ಬೇರೆ ರಾಜರಿಗೆ ಹೋಲಿಸ್ಕೊಂಡ್ರೆ ಅವರಿಗೆ ಎಲ್ಲೋ ಒಂದು ಕಡೆ ಅನ್ಯಾಯವಾಯಿತು ಅಂತ ಅನಿಸುತ್ತಾ ನಿಮಗೆ ಯಾವುದಾದ್ರೂ ಆಸ್ಪೆಕ್ಟ್ಸಲ್ಲಿ?
ಒಂದು ರೀತಿ, ಯಾಕೆಂದರೆ ಅದು ಭಾರತ ದೇಶ ಒಗ್ಗೂಡ್ತಾ ಇರುವಂಥ ಸಂದರ್ಭದಲ್ಲಿ ಮತ್ತು ಎಲ್ಲ ಸಂದರ್ಭದಲ್ಲೂ ಮೈಸೂರು ರಾಜರು ದೇಶದ ಒಂದು ಐಕ್ಯತೆ ಮತ್ತು ಒಗ್ಗೂಡುವಿಕೆಗೆ ಒಂದು ಸತತವಾದಂಥ ಪ್ರಯತ್ನವನ್ನು ಮಾಡ್ತಾ ಇರೋದನ್ನ ನಾವು ಕಾಣ್ಬೋದು. ಎಸ್. ಯಾಕೆಂದರೆ ಬ್ರಿಟಿಷರ ವಿರುದ್ಧ ನಡೀತಾ ಇದ್ದಂತಹ ಒಂದು ಗಾಂಧೀಜಿ ನೇತೃತ್ವದ ರಚನಾತ್ಮಕ ಕಾರ್ಯಕ್ರಮಗಳು ಮತ್ತು ಹೋರಾಟ ಏನಿದೆ ಅದನ್ನು ಪರೋಕ್ಷವಾಗಿ ಬೆಂಬಲಿಸುವಂತಹ ಒಂದು ಪ್ರಯತ್ನವನ್ನು ಮೈಸೂರಿನ ಒಡೆಯರಾದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಾಡಿದರು. ಈಗ ಉದಾಹರಣೆಗೆ ಅಧಿಕೃತವಲ್ಲದಂತಹ ದಾಖಲೆಗಳು ತಿಳಿಸುವಂತೆ ನಾಲ್ವಡಿ ಕೃಷ್ಣರಾಜ ಒಡೆಯರು ತಮ್ಮ ಅರಮನೆಯಲ್ಲೇ ಚರಕಾದಿಂದ ನೂಲನ್ನು ನೂಲುವ ಮೂಲಕ ಗಾಂಧೀಜಿಯವರ ಈ ಖಾದಿ ಪ್ರಚಾರವನ್ನು ತಮ್ಮ ಅರಮನೆಯಲ್ಲೇ ಅನುಷ್ಠಾನಕ್ಕೆ ತಂದಿದ್ರು ಅನ್ನುವಂತಹ ಅಂಶಗಳನ್ನು ನಾವು ಗಮನಿಸಬೇಕು. ಓಕೆ. ಅಂದರೆ ಭಾರತ ರಾಷ್ಟ್ರದಾದ್ಯಂತ ನಡೀತಾ ಇದ್ದಂತಹ ರಾಷ್ಟ್ರೀಯ ಚಳುವಳಿಗೆ ಅವರು ಅಪರೋಕ್ಷವಾಗಿ ಬೆಂಬಲಿಸ್ತಾ ಇದ್ರು ಮತ್ತು ಕಾಂಗ್ರೆಸ್ ಮತ್ತು ಗಾಂಧೀಜಿಯವರ ನೇತೃತ್ವದ ಒಂದು ರಾಷ್ಟ್ರೀಯ ಆಂದೋಲನದ ಒಂದು ದೊಡ್ಡ ಆಶೋತ್ತರ ಏನಿತ್ತು ಅದರ ಪ್ರಧಾನ ಅಂಶವೇ ಇಡೀ ರಾಷ್ಟ್ರ ಒಗ್ಗೂಡಬೇಕು ಮತ್ತು ಬ್ರಿಟಿಷರಿಂದ ಸ್ವಾತಂತ್ರ್ಯ ಗಳಿಸಿ ಆನಂತರ ಒಂದು ಐಕ್ಯ ಭಾರತ ರೂಪುಗೊಳ್ಳಬೇಕು ಅನ್ನುವಂತಹ ಒಂದು ದೊಡ್ಡ ಆಶಯ ಏನಿತ್ತು ಆ ಆಶಯಕ್ಕೆ ಪೂರಕವಾಗಿ ಮೈಸೂರಿನ ಒಡೆಯರು ಸ್ಪಂದಿಸಿದ್ರು. ಸೊ ಆ ನೆಲೆಯಲ್ಲಿ ನಾವು ಮೈಸೂರು ಒಡೆಯರನ್ನು ನಾವು ಸರಿಯಾಗಿ ಅವರನ್ನು ಗುರುತಿಸಲಿಲ್ಲ ಮತ್ತು ಅವ್ರನ್ನ ಗೌರವಿಸಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಬದಲಾಗ್ತಾ ಇದ್ದಂತಹ ಕಾಲ, ಪ್ರಜಾಪ್ರಭುತ್ವ ಮತ್ತು ರಾಜಪ್ರಭುತ್ವಗಳ ನಡುವೆ ನಡೀತಾ ಇದ್ದಂಥ ಸಂಘರ್ಷದ ಕಾಲ. ಹಾಗಾಗಿ ಒಂದೆಡೆ ನೋಡಿದ್ರೆ ರಾಜಮನೆತನದವರನ್ನು ನಾವು ಸರಿಯಾಗಿ ಅವರನ್ನು ಮನ್ನಿಸಲಿಲ್ಲ ಅಂತ ಅನ್ನಿಸ್ಬೋದು. ಆದರೆ ಒಂದು ಪ್ರಜಾಪ್ರಭುತ್ವ ಮಾದರಿಯ ಸರ್ಕಾರ ರೂಪುಗೊಳ್ತಿರುವಂಥ ಹಂತದಲ್ಲಿ ಈ ರಾಜತ್ವದ ಉತ್ತರಾಧಿಕಾರಿಗಳನ್ನು ಆ ಪ್ರಜಾಪ್ರಭುತ್ವ ಹಿನ್ನೆಲೆಯ ಸರ್ಕಾರ ಮತ್ತು ಸರ್ಕಾರದ ಸಂದರ್ಭದಲ್ಲಿ ಅವರನ್ನು ಅದಕ್ಕಿಂತ ಹೆಚ್ಚು ನಾವು ಗೌರವಿಸೋದಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಮೈಸೂರಿನ ಒಡೆಯರು ಹೆಚ್ಚು ಗೌರವಿಸಲ್ಪಟ್ಟಿರೋದು ರಾಜಕೀಯ ವಲಯಕ್ಕಿಂತ ಹೆಚ್ಚಾಗಿ ಜನಸಾಮಾನ್ಯರ ಮನಸ್ಸಿನಲ್ಲಿ. ಇವತ್ತಿಗೂ ಸಹ ಈ ಉದಾಹರಣೆಗೆ ನಮ್ಮ ಒಡೆಯರು ನಿಧನರಾಗಿರುವಂತಹ ಒಂದು ಅಂಶವನ್ನು ಮೈಸೂರು ನಗರದಲ್ಲಿ ನಾವು ಸಂಚಾರ ಮಾಡ್ತಾ ನೋಡಿದಾಗೇ ಅವರ ಭಾವಚಿತ್ರಗಳನ್ನು ಎಲ್ಲ ಸರ್ಕಲ್ಗಳಲ್ಲಿ ಒಂದು ಪೋಸ್ಟರ್ಗಳನ್ನು ಅಂಟಿಸಿ ಅದಕ್ಕೆ ಹೂನಾರ ಹಾಕಿ ಅವರನ್ನು ಸ್ಮರಿಸ್ತಾ ಇರೋದನ್ನು ನಾವು ಕಾಣಬಹುದು. ಅಂದರೆ ಈಗ ಉದಾಹರಣೆಗೆ ಹಿಂದೆ ನಾಲ್ವಡಿ ಭೂಪ ಮನೆ ಮನೆಗೂ ದೀಪ ಅನ್ನುವಂತಹ ಒಂದು ನಾಣ್ಣುಡಿ ಇತ್ತು. ಅಂದರೆ ಈ ಮೈಸೂರು ಮಹಾರಾಜರು ಅಂತಂದರೆ ಮನೆ ಮನೆಗೂ ದೀಪ ಒಂದು ಬೆಳಕಿದ್ದಂತೆ ಅನ್ನುವಂತಹ ಒಂದು ನಂಬಿಕೆಯನ್ನು ನೂರಾರು ವರ್ಷಗಳ ಕಾಲ ಮೈಸೂರಿನ ಒಡೆಯರು ಏನು ಉಳಿಸ್ಕೊಂಬಂದರು ಆ ಒಂದು ಗೌರವವನ್ನು ಶಾಶ್ವತವಾಗಿ ಇಡೀ ಕರ್ನಾಟಕದ ಒಂದು ಜನಸಾಮಾನ್ಯರ ಮನಸ್ಸಿನಲ್ಲಿ ಅವರು ಉಳಿದೋಗಿದ್ದಾರೆ. ಸೊ ಜನಸಾಮಾನ್ಯರ ಮನಸ್ಸಿನಲ್ಲಿರುವಂತಹ ಗೌರವವೇ ನನ್ನ ಮಟ್ಟಿಗೆ ಬಹು ದೊಡ್ಡದು ಅನಿಸುತ್ತೆ. ಈ ರಾಜ್ಯದ ಯಾವುದೇ ಗೌರವ ಮತ್ತು ಸ್ಥಾನಮಾನಗಳಿಗಿಂತ ಜನಸಾಮಾನ್ಯರ ಹೃದಯದಲ್ಲಿ ಅವರು ಸ್ಥಾನ ಗಳಿಸಿರೋದೇ ಬಹಳ ದೊಡ್ಡ ಸಾಧನೆ ಅಂತ ನನಗನ್ಸುತ್ತೆ. ಎಸ್, ಬಟ್ ಆದರೆ ಇನ್ನೊಂದು ಅಂಶ ಸರ್, ಈಗ ಇಂಗ್ಲಿಷರ ಜೊತೆಗೆ ಅವರಿಗೆ ಸ್ನೇಹ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇತ್ತು ಅನ್ನೋ ಒಂದು ಆರೋಪ. ಇಟ್ಸ್ ನಾಟ್ ವೆರಿ ಪ್ರಾಮಿನೆಂಟ್ ಆರೋಪ ಅಲ್ಲ, ಆದರೂ ಕೂಡ ಒಂದು ಸಣ್ಣ ಮಟ್ಟಿಗಿನ ಒಂದು ಅಸಮಾಧಾನ ಆರೋಪ ಕೂಡ ಇದೆ. ಹೌದಾ? ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ನೀವು? ಹೌದು, ಮೈಸೂರು ರಾಜ್ಯ, ಈಗಿನ ಮೈಸೂರು ರಾಜ್ಯ ಅಂತ ಏನು ಕರಿತೀವಿ, ಅದು ರೂಪುಗೊಂಡಿದ್ದೇ ಟಿಪ್ಪುವನ್ನ ದಮನ ಮಾಡಿ, ಟಿಪ್ಪುವಿನ ದಮನದ ನಂತರ ಒಂದು ರಾಜ್ಯವನ್ನ ಹಿಂಪಡೆಯುವಂತಹ ಒಂದು ಪ್ರಯತ್ನವನ್ನ ವಾಣಿವಿಲಾಸ ಸನ್ನಿಧಾನ ಅಂತ ಏನು ಕರಿತೀವಿ ಆ ಒಂದು ಸಂದರ್ಭದಲ್ಲೇ ಅದು ನಡೀತು. ಈಗ ಉದಾಹರಣೆಗೆ ಟಿಪ್ಪು ಸುಲ್ತಾನನ ಮೇಲೆ 4ನೇ ಆಂಗ್ಲೋ ಮೈಸೂರು ಯುದ್ಧ ಆರಂಭಗೊಳ್ಳೋದಕ್ಕೆ ಮೊದಲೇ ಬ್ರಿಟಿಷರು ಮತ್ತು ಮೈಸೂರಿನ ಒಡೆಯರ ರಾಜಸಂತತಿಯವರ ನಡುವೆ ಒಂದು ಗುಪ್ತವಾದಂತಹ ಒಂದು ಒಪ್ಪಂದ ಏರ್ಪಟ್ಟಿತ್ತು. ಆ ಗುಪ್ತವಾದಂತಹ ಒಪ್ಪಂದದ ಅನೇಕ ವಿವರಗಳು ಈಗ ಆಲ್ರೆಡಿ ನಮ್ಮ ಎಲ್ಲ ಪುಸ್ತಕಗಳಲ್ಲಿ ಮತ್ತು ನಾನು ಒಂದು ಲೇಖನವನ್ನೇ ಅದನ್ನು ಪ್ರಕಟಿಸಿದ್ದೇನೆ. ಅಂದರೆ ಬ್ರಿಟಿಷರ ವಸಾಹತುಶಾಹಿಯನ್ನು ಮೈಸೂರು ರಾಜ್ಯಕ್ಕೆ ಕರೆತಂದವರೇ ಮೈಸೂರಿನ ಈಗಿನ ಒಡೆಯರು. ಇದು ಒಂದು ನೈಜ ಸತ್ಯ. ಆದರೆ
ಆ ಬ್ರಿಟಿಷ್ ಪ್ರಭುತ್ವವನ್ನು ಇಟ್ಕೊಂಡು ರಾಜ್ಯಾಧಿಕಾರವನ್ನು ಪಡ್ಕೊಂಡ್ರೂ ಸಹ ಜನಸಾಮಾನ್ಯರ ಏಳಿಗೆಗಾಗಿ ದುಡಿದ್ರಲ್ಲ ಅವರು ಮುಂದಿನ 1800ರಿಂದ 1947ರವರೆಗೆ, ಅಂದರೆ ಸುಮಾರು 1 ಶತಮಾನಗಳ ಕಾಲ ಅವರು ರಾಜ್ಯದ ಅಧಿಕಾರವನ್ನು ಪಡೆಯೋದಕ್ಕೆ ಬ್ರಿಟಿಷರೊಂದಿಗೆ ಶಾಮೀಲು ಆದರೂ ಸಹ ಆನಂತರ ಗಳಿಸಿದಂತಹ ಅಧಿಕಾರವನ್ನು ತಮ್ಮ ಸ್ವಾಯತ್ತಕ್ಕಾಗಿ ಬಳಸದೆ ಜನರ ಹಿತಕ್ಕಾಗಿ ಬಳಸಿದ್ರಲ್ಲ. ಸೊ ಅದನ್ನು ನಾವು ಪರಿಗಣಿಸಬೇಕು. ಮತ್ತು ಬ್ರಿಟಿಷರೊಂದಿಗೆ ಅಷ್ಟರ ಮಟ್ಟಿಗೆ ಹೊಂದಾಣಿಕೆ ಇಲ್ಲ ಅಂತಂದರೆ ಇವರು ರಾಜ್ಯಾಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಮತ್ತು ಆ ಸಂದರ್ಭದಲ್ಲಿ ಈ ಮೈಸೂರಿನ ಒಡೆಯರ ಮೂಲಸ್ಥರೇನಿದ್ರು ಅವರು ಯಾರೂ ಸಹ ಟಿಪ್ಪುವನ್ನು ದಮನ ಮಾಡಿ ರಾಜ್ಯದ ಅಧಿಕಾರವನ್ನು ಕಸ್ಕೊಳ್ಳೋದಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಸೊ ಅದಕ್ಕೆ ಬ್ರಿಟಿಷರ ಬೆಂಬಲ ಬೇಕೇ ಬೇಕಿತ್ತು. ಮತ್ತು ಬ್ರಿಟಿಷರ ಬೆಂಬಲವನ್ನು ಪಡೆಯೋದಕ್ಕೆ ಮಹಾರಾಣಿ ಆ ಕಾಲಕ್ಕೇ ಕೋಟ್ಯಾಂತರ ರೂಪಾಯಿ ಹಣ ಕೊಡುವಂತಹ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದ್ರು ಅನ್ನೋದು ಗಮನಾರ್ಹ. ಆನಂತರವೂ ಸಹ 10ನೇ ಚಾಮರಾಜೇಂದ್ರ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಜಯಚಾಮರಾಜ ಒಡೆಯರ್ ಈ ಮೂವರು ಸಹ ಬ್ರಿಟಿಷ್ ಪ್ರಭುತ್ವ ಶಕ್ತಿಯೊಂದಿಗೆ ಒಂದು ಸ್ನೇಹ ಸಂಬಂಧದ ಜೊತೆಯಲ್ಲಿ ರಾಜಕೀಯ ಸಂಬಂಧವನ್ನು ಸಹ ಇಟ್ಕೊಂಡಿದ್ರು. ಓಕೆ. ಆ ರೀತಿಯಲ್ಲಿ ಅವರು ಯಾವತ್ತಿಗೂ ಸಹ ಬ್ರಿಟಿಷ್ ಪ್ರಭುತ್ವದ ವಿರುದ್ಧ ಅವರು ಧ್ವನಿ ಎತ್ತಲಿಲ್ಲ. ಅದಕ್ಕೆ ಬದಲಾಗಿ ಬ್ರಿಟಿಷ್ ವಸಾಹತುಶಾಹಿಯ ಒಂದು ಭಾಗವಾಗಿಯೇ ಅವರು ತಮ್ಮ ರಾಜ್ಯಾಧಿಕಾರವನ್ನು ಮುಂದುವರಿಸಿದ್ರು. ಆದರೆ ರಾಜ್ಯಾಧಿಕಾರವನ್ನು ಜನರ ಹಿತಕ್ಕಾಗಿ ಬಳಸಿದ್ರು ಅನ್ನೋಂಥದ್ದೇ ಅವರ ಬಗೆಗೆ ಇರುವಂತಹ ಒಂದು ಗೌರವ. ಮತ್ತು ಅವರನ್ನು ಒಂದು ವಸಾಹತುಶಾಹಿಯೊಂದಿಗೆ ಜೊತೆಗೆ ನಾವು ಶಾಮೀಲಾಗಿದ್ದರು ಅನ್ನುವಂಥ ಆಪಾದನೆ ಏನಿತ್ತು, ಈ ಆಪಾದನೆಯನ್ನು ಈ ಜನಪರ ಹಿತ ಕಾರ್ಯಗಳನ್ನು ಮಾಡೋ ಮೂಲಕ ಅಷ್ಟರ ಮಟ್ಟಿಗೆ ಅವರು ನಿವಾರಿಸ್ಕೊಂಡ್ರು. ಅವರ ಮೇಲಿದ್ದಂಥ ಆಪಾದನೆಯನ್ನು ಅಷ್ಟರ ಮಟ್ಟಿಗೆ ಅವರು ನಿವಾರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಇಲ್ಲ ಅಂದಿದ್ದರೆ ಮೈಸೂರಿನ ಒಡೆಯ ಸಂತತಿಯವರು ಏನಾಗ್ತಾ ಇದ್ರು, ಜನರ ಕಣ್ಣಲ್ಲಿ ಅವರು ಈ ರಾಷ್ಟ್ರದ್ರೋಹಿಗಳು ಅನ್ನುವಂತಹ ಪಟ್ಟ ಹೊರಬೇಕಾಗ್ತಾ ಇತ್ತು. ಆದರೆ ಬ್ರಿಟಿಷ್ ಪ್ರಭುತ್ವವನ್ನು ಜೊತೆಯಲ್ಲಿ ಸಂಬಂಧ ಇಟ್ಟುಕೊಂಡೂ ಸಹ ಅವರು ಜನಪರವಾದಂತಹ ಚಿಂತನೆಗಳನ್ನು ಮಾಡಿದ್ದು ಆ ಒಂದು ಅಪವಾದದಿಂದ ಮುಕ್ತಗೊಳ್ಳೋದಕ್ಕೆ ಸಾಧ್ಯ ಆಯಿತು. ಎಸ್ ಸರ್, ನಾನು ನಿಮ್ಮನ್ನು ಒಂದು ಕೊನೆಯ ಪ್ರಶ್ನೆ ಕೇಳಿ ಬೀಳ್ಕೊಡ್ತೀನಿ. ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಏನು ಅಂತಂದರೆ, ಈ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರದಲ್ಲಿ ಎಲ್ಲ ಸಂಸ್ಥಾನಗಳನ್ನು ವಿಲೀನ ಮಾಡಲಾಯಿತು. ಆದರೆ ನಿಜಾಮರು ಅಥವಾ ಯಾರೋ ಕೆಲವರು ಹೊರತುಪಡಿಸಿ ನಾವು ವಿಲೀನವಾಗೋದಿಲ್ಲ, ನಮ್ಮ ಸಂಸ್ಥಾನಗಳನ್ನು ಬಿಟ್ಕೊಡೋದಿಲ್ಲ ಅಂತ ತಾಗಾದೆಯನ್ನು ತೆಗೆದರು. ಆದರೆ ಆ ಒಂದು ಟೈಮಲ್ಲಿ, ಅಂದರೆ ನೀವು ಈ ಸ್ವತಂತ್ರ ಭಾರತದಲ್ಲಿ ನಿಮ್ಮ ಸಂಸ್ಥಾನಗಳನ್ನ ವಿಲೀನಗೊಳಿಸಿ ಅನ್ನೋ ಒಂದು ರಿಕ್ವೆಸ್ಟ್ ಅವರಿಗೆ ಬಂದಾಗ ಈ ಮೈಸೂರು ಮಹಾರಾಜರ ಉದಾತ್ತ ಮನೋಭಾವ ಯಾವ ರೀತಿ ಇತ್ತು, ಉದಾರತೆ ಯಾವ ರೀತಿ ಇತ್ತು, ಹೇಗೆ ಸ್ಪಂದಿಸಿದ್ರು ಅದಕ್ಕೆ? ನಿಜವಾಗಿ ಹೇಳಬೇಕು ಅಂದರೆ ಆ ಒಗ್ಗೂಡ್ತಾ ಇರುವಂತಹ ರಾಷ್ಟ್ರದ ಐಕ್ಯತೆಯಲ್ಲಿ ಭಾಗವಹಿಸೋದಕ್ಕೆ ಮೈಸೂರಿನ ಮಹಾರಾಜರು ಸಹ ಹಿಂದೆ ಮುಂದೆ ನೋಡ್ತಾ ಇದ್ರು. ಆದರೆ ಅವರ ಮೇಲೆ ಒತ್ತಡ ಬೀರುವಂತಹ ಒಂದು ಪ್ರಯತ್ನ ಆಯಿತು. ಈಗ ಉದಾಹರಣೆಗೆ ಮೈಸೂರು ಚಲೋ ಚಳುವಳಿ ಅನ್ನುವಂತಹ ಒಂದು ಚಳುವಳಿ ಈ ಸ್ವಾತಂತ್ರ್ಯ ಘೋಷಣೆಯ ನಂತರವೇ ಆಯಿತು. ಅಂದರೆ ಮೈಸೂರು ಚಳುವಳಿಯ ಪ್ರಧಾನ ಉದ್ದೇಶ ಮಹಾರಾಜರ ಮೇಲೆ ಒತ್ತಡ ತಂದು ಭಾರತದ ಒಕ್ಕೂಟದಲ್ಲಿ ಮೈಸೂರು ರಾಜ್ಯವನ್ನು ಸೇರ್ಪಡೆಗೊಳಿಸಬೇಕು ಅನ್ನುವಂತಹ ಒತ್ತಡವೇ ಆಗಿತ್ತು. ಹಾಗಾಗಿ ಯಾವಾಗ ಮೈಸೂರು ಚಳುವಳಿ ನೋಡಿ, ಅಲ್ಲಿವರೆಗೂ ಮೈಸೂರು ರಾಜ್ಯದಲ್ಲಿ ನಡೆದಂತಹ ರಾಷ್ಟ್ರೀಯ ಚಳುವಳಿ ಏನಿತ್ತು ಅದು ಮಹಾರಾಜನ ವಿರುದ್ಧ ನಡೆದಂತಹ ಚಳುವಳಿ ಅಲ್ಲ. ಅದಕ್ಕೆ ವಿರುದ್ಧವಾಗಿ ಮಹಾರಾಜನ ಅಧೀನದಲ್ಲಿದ್ದಂತಹ ದಿವಾನರು ಮತ್ತು ಅವನ ಆಡಳಿತ ವರ್ಗದ ಅಥವಾ ಅವನ ವ್ಯವಸ್ಥೆಯ ವಿರುದ್ಧ ನಡೆಸ್ತಾ ಇದ್ದಂತಹ ಹೋರಾಟ ಆಗಿತ್ತು. ಮೈಸೂರು ರಾಜ್ಯದ ಒಂದು ವಿಶಿಷ್ಟತೆ ಅಂತಂದರೆ ಮಹಾರಾಜನನ್ನ ಮತ್ತು ಮಹಾರಾಜರ ಆಡಳಿತವನ್ನು ಗೌರವಿಸುತ್ತಾ ಮತ್ತು ಮನ್ನಿಸುತ್ತಾ ಅವನ ಅಧೀನದ ದಿವಾನನ ಆಡಳಿತವನ್ನು ವಿರೋಧಿಸುವಂತಹ ಒಂದು ಪ್ರಕ್ರಿಯೆಯನ್ನು ಕಾಣ್ತೀವಿ. ಅಂದರೆ ಮೈಸೂರಿನ ಜನತೆಗೆ ಆ ಮಹಾರಾಜ ಅವರಿಗೆ ಪ್ರಿಯವಾದವನು ಅಥವಾ ಮಹಾರಾಜ ನಮ್ಮವನು, ಆದರೆ ದಿವಾನ ಏನಿದ್ದಾನೆ ಆ ದಿವಾನ ಬ್ರಿಟಿಷ್ ಪ್ರಭುತ್ವದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾನೆ. ನಮ್ಮ ಮಹಾರಾಜ ನಮಗೆ ಸ್ವಾತಂತ್ರ್ಯ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ, ಅಥವಾ ಇಲ್ಲಿನ ದಿವಾನರು ಬ್ರಿಟಿಷ್ ಪ್ರಭುತ್ವದ ಕೈಗೊಂಬೆಯಾಗಿದ್ದಾರೆ. ಹಾಗಾಗಿ ದಿವಾನರನ್ನ ವಿರೋಧಿಸುವ ಮೂಲಕ ಬ್ರಿಟಿಷ್ ಪ್ರಭುತ್ವದ ವಿರುದ್ಧ ಧ್ವನಿ ಎತ್ತಿದ್ರು.
ಆದರೆ ಮೈಸೂರು ಚಳುವಳಿ ನಡೆದಾಗ ಮೈಸೂರಿನ ಮಹಾರಾಜರು ಸಹ ಇಲ್ಲಿನ ಒತ್ತಡವನ್ನು ಹರಿತು ಮತ್ತು ಜನರ ಆಶೋತ್ತರ ಹೀಗಿದೆ ಅನ್ನುವಂತಹ ಅಂಶವನ್ನು ಗಮನಿಸಿ ಭಾರತ ರಾಷ್ಟ್ರದ ಒಕ್ಕೂಟದಲ್ಲಿ ಸೇರ್ಪಡೆಗೊಳ್ಳೋದಕ್ಕೆ ಅದು ಒಂದು ತಕ್ಷಣದ ಕಾರಣ ಆಯಿತು. ಮೈಸೂರಿನ ಮಹಾರಾಜರು ಒಪ್ಪಿಕೊಳ್ಳಬೇಕಾದಂತಹ ಒಂದು ಭೂಮಿಕೆ ಸಿದ್ಧವಾಯಿತು. ಓಕೆ ಸರ್, ಸಾಕಷ್ಟು ಇನ್ಸೈಟ್ಸ್ಗಳನ್ನು ಕೊಟ್ಟರೆ ಸದಾಶಿವ ಅವರೇ. ನಿಜಕ್ಕೂ ಕೂಡ ಮೈಸೂರು ಮಹಾರಾಜರು ಜನರಿಗೆ ಯಾವ ರೀತಿ ಅತ್ಯಂತ ಹತ್ತಿರವಾಗಿದ್ದರು, ಜೊತೆಗೆ ಯಾವ ರೀತಿ ಜನಪರ ಯೋಜನೆಗಳನ್ನು ಘೋಷಣೆ ಮಾಡಿದ್ರು, ಹೊಸ ಹೊಸ ಆವಿಷ್ಕಾರಗಳನ್ನು ತಂದು ಜನರ ಮುಂದೆ ಇಟ್ಟರು, ಅದು ಅಭಿವೃದ್ಧಿಗೆ ಯಾವ ರೀತಿ ಕಾರಣೀಭೂತರಾದರು, ಅದರ ಬಗ್ಗೆ ಅದ್ಭುತವಾದಂಥ ಮಾಹಿತಿಗಳನ್ನು ಹಂಚಿಕೊಂಡಿದ್ದೀರಿ. ಧನ್ಯವಾದ. ಚರ್ಚೆ ಮುಂದುವರಿಸ್ತೇನೆ. ಈ ಒಂದು ಬ್ರೇಕ್ನ ನಂತರದಲ್ಲಿ ಮತ್ತೊಬ್ಬ ಅತಿಥಿ ನನ್ನ ಜಾಯ್ನ್ ಆಗ್ತಾರೆ. ಒಂದು ಬ್ರೇಕ್ ಆದಮೇಲೆ